ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತಲೆಕಾಲನ್ನ ಸುಟ್ಬಿಟ್ಟು ಅದನ್ನು ಫ್ರೈ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕುರಿ ತಲೆನ ಯಾವ ರೀತಿ ಸುಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಉದ್ದನ ಕೋಲ್ ತೊಗೊಂಡ್ಬಿಟ್ಟು ಈ ಥರ ಮೂಗ್ನಲ್ಲಿ ತೂರಿಸ್ಕೊಳ್ಬೇಕು. ಬಾಯಿಂದನೂ ತೂರಿಸ್ಬೋದು ಕೋಲ್ನ, ಆದರೆ ಗ್ರಿಪ್ ಹಿಡ್ಕೊಳೋದಿಲ್ಲ. ಮೂಗಲ್ಲಾದರೆ ಕರೆಕ್ಟಾಗಿ ಗ್ರಿಪ್ ಕೂತ್ಕೊಳ್ಳುತ್ತೆ, ಬಿಟ್ಕೊಳೋದಿಲ್ಲ. ಈ ಥರ ಕೋಲ್ನ ತೂರಿಸ್ಬಿಟ್ಟು ಸುಡಬೇಕು ಚೆನ್ನಾಗಿ ತಲೆನ. ನೋಡಿ, ಕುರಿ ತಲೆನ ಸುತ್ತು ಕೂದಲೆಲ್ಲ ಇರುತ್ತಲ್ಲ, ಹಂಗಾಗಿ ಚೆನ್ನಾಗಿ ಸುಟ್ಕೊಳ್ಬೇಕು. ಬೆಂಕಿಯಲ್ಲೆಲ್ಲ ಸುಟ್ಟೋಗುತ್ತೆ. ನಮಗೆ ಕೂದಲು ಹಂಗಂಗೆ ಇತ್ತು ಅಂದರೆ ಮತ್ತೆ ತಿನ್ನುವಾಗ ಕೂದಲು ಬಾಯಿಗೆ ಸಿಕ್ಕರೆ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಸುಟ್ಕೊಳ್ಬೇಕು ಕುರಿ ತಲೆನ. ನೋಡಿ, ಹಾಗೆ ಕಾಲನ್ನು ಸಹ ಡೈರೆಕ್ಟ್ ಒಲೆ ಮೇಲಿಟ್ಟು ಸುಟ್ಕೊಳ್ಬೇಕು. ಈಗ ಕುರಿ ತಲೆನ ಸುಟ್ಕೊಂಡಿದ್ದಾಗಿದೆ ಅಲ್ವಾ, ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು ಬ್ರಷ್, ಬಟ್ಟೆ ತಿಕ್ಕೋ ಬ್ರಷ್ ಅಲ್ಲ, ಸಪ್ರೇಟಾಗಿ ಒಂದು ಬ್ರಷ್ ತೊಗೊಂಡು ಚೆನ್ನಾಗಿ ಉಜ್ಕೊಳ್ಬೇಕು. ನೋಡಿ, ಈ ರೀತಿ ಉಜ್ಜೋದ್ರಿಂದ ಕೂದಲೆಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ಮೇಲೆ ಕರ್ರಗಾಗಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡು ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ. ಈಗ ಬಾಯಿ ಹತ್ರ ಕಟ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಈ ಥರ 2 ಭಾಗ ಮಾಡ್ಕೊಳ್ಬೇಕು ತಲೆನ. ನೋಡಿ, ಚೆನ್ನಾಗಿ ಸುಟ್ಕೊಂಡು ತೊಳ್ಕೊಂಡಿದ್ದೀವಿ. ನಾವು ಚೆನ್ನಾಗಿ ತೊಳ್ಕೊಬೇಕು ಕುರಿ ತಲೆನ. ನೋಡಿ, ಈ ಥರ ಎಲ್ಲ ನೀಟಾಗಿ ತೊಳ್ಕೊಳ್ಬೇಕು. ಕಾಲನ್ನು ಸಹ ಅಷ್ಟೇ, ಕೂದಲೆಲ್ಲ ಹಂಗಂಗೆ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಬ್ರಷ್ ಹಾಕಿ ಉಜ್ಜೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಸಣ್ಣಗೆ ಮಾಡ್ಕೊಳ್ಬೇಕು ಕುರಿ ತಲೆನ. ನೋಡಿ, ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ತಲೆಕಾಲು ಮಾಂಸನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಬಾಣ್ತೆರಿಗೆ ಕೊಡ್ತಾರೆ ಇದನ್ನು. ಯಾಕಂದರೆ ಹುಟ್ಟಿರೋ ಕೂಸು ಕುತ್ತಿಗೆ ಮತ್ತು ಸೊಂಟ ನಿಂತ್ಕೊಳ್ಳಿ ಅಂತೇಳಿ ತಲೆಕಾಲು ಮಟನ ಜಾಸ್ತಿ ತಿನ್ನಿಸ್ತಾರೆ. ತಲೆಕಾಲನ್ನೆಲ್ಲ ಚೆನ್ನಾಗಿ ಸಣ್ಣ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು, ನಾನೀಗ ಕುರಿ ಕಾಲನ್ನ ಸಣ್ಣ ಮಾಡಿಕೊಂಡು ತಲೆನೆಲ್ಲ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಪಾತ್ರೆಗೆ ನಾನು ಎಣ್ಣೆ ಮತ್ತು ಈರುಳ್ಳಿ, 1-2 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕಿ ತಲೆಕಾಲು ಮಟನ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡೆ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಮಸಾಲಾಗೆ ನಾನು ಕೊತ್ತಂಬರಿ, ಸ್ವಲ್ಪ ಟೊಮ್ಯಾಟೊ, ಹಾಗೆ ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ನುಣ್ಣಗೇನಿಲ್ಲ ತರಿಯಾಗಿ ರುಬ್ಕೊಂಡಿದ್ದು, ತರಿಯಾಗಿ ರುಬ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಮಸಾಲ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನಿಮಗೆ ಬೇಕಾದರೆ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಾಗವಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡಿ, ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು, ಗ್ರೇವಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಬ್ಬದಲ್ಲಿ ಮಾಡಿರೋಂತಹ ವಿಡಿಯೋ ತುಂಬ ಕೆಲಸ ಇರೋದ್ರಿಂದ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಷ್ಟೇ. ನೋಡಿ, ಈಗ ಅರಿಶಿನ ಹಾಕಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬಿಟ್ಟರೆ ತಲೆಕಾಲು ಫ್ರೈ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ.